There is no shortcut for health. ಒಳ್ಳೆ ತಿನ್ಬೇಕು ಫಸ್ಟ್. ವುಮೆನ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಕಲರ್ ಥೆರಪಿ ಅಥವಾ ಅಕ್ಯುಪ್ರೆಷರ್ ಯಾವ ತರ ಹೆಲ್ಪ್ ಆಗುತ್ತೆ? ಈ ಪಾಯಿಂಟ್ ಇನ್ನ 2 days once 15 ರಿಂದ 20 ಸತಿ ಡೌನ್ವರ್ಡ್ ಪ್ರೆಷರ್ ಕೊಡಿ. ಈ ತರ ಎಲ್ಲಾ ಅಪ್ಪರ್ ಗ್ಲ್ಯಾಂಡ್ ಲೋವರ್ ಗ್ಲ್ಯಾಂಡ್ ನ ಕಂಟ್ರೋಲ್ ಮಾಡ್ತಾರೆ. ಇದನ್ನ ಪ್ರೆಸ್ ಮಾಡಿದಾಗ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ವುಮೆನ್ ಇಶ್ಯೂಸ್ ಏನೇನಿರುತ್ತೆ ಅದನ್ನ ನೀವು ಸಾಲ್ವ್ ಮಾಡಿ. ನಿಮ್ ಮೆನ್ಸಸ್ ಡಿಲೇ ಆಯ್ತು ಅನ್ಕೊಳ್ಳಿ, ಇಲ್ಲಿ ನೀವು ಜಸ್ಟ್ ಆರೆಂಜ್ ಕಲರ್ ರಿಂಗ್ ಹಾಕಿ. ನಿಮ್ಮ ಹತ್ರ ಎಕ್ಸಸ್ ಫ್ಲೋ ಇತ್ತು, ಸ್ಟಾಪ್ ಆಗ್ತಾ ಇಲ್ಲ ಮೆನ್ಸಸ್ ಅಂದ್ರೆ ಇಲ್ಲಿ ಯೆಲ್ಲೋ ಕಲರ್ ಹಾಕಿದಾಗ ಇಮ್ಮಿಡಿಯೇಟ್ ಆಗಿ ವಿತಿನ್ ಫ್ಯೂ ಅವರ್ಸ್ ಅಲ್ಲೇ ನಿಮ್ಮ ಎಕ್ಸಸ್ ಮೆನ್ಸಸ್ ಫ್ಲೋನ ಸ್ಟಾಪ್ ಮಾಡಬಹುದು. ಈಗ ಅಂಗೈಯಲ್ಲೇ ಆರೋಗ್ಯ ಅಂತ ಹೇಳೋದು ಮೇ ಬಿ ಅಕ್ಯುಪ್ರೆಷರ್ ಅಲ್ಲಿ ತುಂಬಾನೇ ನಿಜ ಅನ್ಸುತ್ತೆ. ಹೌದು. ಸೊ ಯಾವ ಬಾಡಿ ಪಾರ್ಟ್ ಯಾವ ಇದಕ್ಕೆ ಅವಾಗ್ಲೇ ಒಂಚೂರು ಹೇಳಿದ್ರಿ ಅದನ್ನ ಸ್ವಲ್ಪ ಡೀಟೇಲ್ ಆಗಿ ಹೇಳಿ. ರಿಫ್ಲೆಕ್ಸ್ ಮೇಡಮ್, ನೀವು ಯಾವುದೇ ದೇಹದ ಯಾವುದೇ ಒಂದು ಭಾಗನ ತಗೊಳ್ಳಿ, ಅದು ಇನ್ನೊಂದು ಭಾಗನ ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಮುಖ, ಇದು ತಲೆ ಭಾಗ, ಇದು ಸ್ಪೈನಲ್ ಆನಸ್ ಭಾಗ, ಇದು ಮುಖ. ಅದೇ ತರ ಕಿವಿ ತಗೊಳ್ಳಿ, ಕಿವಿ ಹೇಗಿರುತ್ತೆ ಅಂದ್ರೆ ಗರ್ಭದಲ್ಲಿ ಮಗು ಇರುತ್ತಲ್ಲ ತಲೆ ಕೆಳಗಾಗಿ ಹಂಗೆ ಇರುತ್ತೆ. ಇದು ತಲೆ ಭಾಗ, ಓಕೆ. ಇದು ಸ್ಪೈನಲ್ ಕಾರ್ಡ್, ಇದು ಲೆಗ್, ಓಕೆ. ಇದು ದೇಹದ ಕೆಳಭಾಗ. ಸೊ ಕಿವಿ ಆಗಿರ್ಬೋದು, ಕೈ, ತಲೆ, ಎದೆ, ಇಂಟೆಸ್ಟೈನ್, ಲೆಗ್ಗು, ಹ್ಯಾಂಡ್, ಇದು ಕತ್ತು, ಇದು ಸೊಂಟ. ಸೊ ನೀವು ಕೈಗೆ ಅಂತಲ್ಲ ಕಿವಿಗೂ ಟ್ರೀಟ್ಮೆಂಟ್ ಕೊಡ್ಬೋದು. ಇದನ್ನ ಆರಿಕ್ಯುಲರ್ ಥೆರಪಿ ಅಂತಾರೆ. ಕೈಯಲ್ಲಿ ಕೊಡೋದನ್ನ ಆಕ್ಯುಪ್ರೆಷರ್ ಅಂತಾರೆ. ಕಾಲಲ್ಲಿ ಕೊಡೋದನ್ನ ಫುಟ್ ರಿಫ್ಲೆಕ್ಸಾಲಜಿ ಅಂತಾರೆ. ನೀವು ದೇಹದ ಯಾವುದೇ ಭಾಗನ ಇನ್ನೊಂದು ಭಾಗನ ಟಚ್ ಮಾಡಿ ವಾಸಿ ಮಾಡ್ಬೋದು. ದಟ್ ಈಸ್, ಅದಕ್ಕೆ ನಾವು ಇನ್ನೊಂದು ಭಾಗ ರಿಫ್ಲೆಕ್ಟ್, ಅದನ್ನ ರಿಫ್ಲೆಕ್ಸಾಲಜಿ ಅಂತೀವಿ. ಈ ರಿಫ್ಲೆಕ್ಸಾಲಜಿನ ಒಂದು ಭಾಗ ಆರಿಕ್ಯುಲರ್ ಥೆರಪಿ, ಸುಜೋಕ್, ಆಕ್ಯುಪ್ರೆಷರ್ ಇದೆಲ್ಲ. ಇವಾಗ ನಿಮಗೆ ಫಾರ್ ಎಕ್ಸಾಂಪಲ್ ದಿಸ್ ಅ ಸ್ಟಮಕ್ ರಿಫ್ಲೆಕ್ಸ್. ನಿಮ್ಗೆ ಏನಾದ್ರು ಸ್ಟಮಕ್ ಬ್ಲೋಟಿಂಗ್ ಆಯಿತು, ಹೆವಿನೆಸ್ ಆಯಿತು, ಓಕೆ, ಇಂಡೈಜೆಷನ್ ಆಯಿತು, ಜಸ್ಟ್ 15 ರಿಂದ 20 ಸತಿ ಇಲ್ಲಿ ಪ್ರೆಸ್ ಮಾಡಿ. 2 ದಿನಕ್ಕೊಂದ್ಸತಿ, 3 ದಿನಕ್ಕೊಂದ್ಸತಿ, ಇಷ್ಟೇ ಮಾಡೋದೇನಿಲ್ಲ. ಡೆಫಿನೆಟ್ ಆಗಿ ಎವ್ರಿ ವೀಕ್ ಹಿಂದಿನ ವಾರಕ್ಕಿಂತ ನೀವು ಚೆನ್ನಾಗಿರ್ತೀರ. ಸರ್, ವುಮೆನ್ ಹೆಲ್ತ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಈಗ ಕಲರ್ ಥೆರಪಿ ಅಥವಾ ಅಕ್ಯುಪ್ರೆಷರ್ ಯಾವ ತರ ಹೆಲ್ಪ್ ಆಗುತ್ತೆ? ಡೆಫಿನೆಟ್ಲಿ ಇಟ್ ವರ್ಕ್ಸ್ ವಂಡರ್ಫುಲ್. ಯಾಕಂತಂದ್ರೆ ಎಂಟೈರ್ ಬಾಡಿ ರನ್ ಆಗ್ತಿರೋದು ಹಾರ್ಮೋನ್ಸ್ ಇಂದ. ಸೊ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡಿದಾಗ ಆಟೋಮೆಟಿಕಲಿ ಮೆನ್ಸಸ್ ಸೈಕಲ್ ಆಗಿರ್ಬೋದು, ಎಕ್ಸಸ್ ಫ್ಲೋ ಆಗಿರ್ಬೋದು, PCOD ಆಗಿರ್ಬೋದು, ಅದೆಲ್ಲದನ್ನ ಬ್ಯಾಲೆನ್ಸ್ ಮಾಡ್ಬೋದು. ಸೊ ನಾವು ಆರಿಕ್ಯುಲರಲ್ಲಿ ಒಂದು ಪಾಯಿಂಟ್ ಇದೆ. ಸೊ ದಿಸ್ ಈಸ್ ಎಂಡೋಕ್ರೈನ್ ಗ್ಲ್ಯಾಂಡ್ ಅಂತ ರಿಫ್ಲೆಕ್ಸಾಲಜಿ. ನೀವು ಡೈಲಿ ಆಲ್ ಲೇಡೀಸ್, ನಿಮಗೆ ಮೆನೋಪಾಸ್ ಇರ್ಬೋದು, ಇಲ್ಲ PCOD, ಅರ್ಲಿ ಮೆನ್ಸಸ್, ಡಿಲೇ ಮೆನ್ಸಸ್ ಇರ್ಬೋದು, ಈ ಪಾಯಿಂಟನ್ನು ಡೈಲಿ ಒನ್ಸ್ ಅಲ್ಲ 2 days ಒನ್ಸ್ 15 ರಿಂದ 20 ಸತಿ ಡೌನ್ವರ್ಡ್ ಪ್ರೆಷರ್ ಕೊಡಿ. ಈ ತರ ದಟ್ಸ್ ಇಟ್. ಯಾವಾಗ ಇದನ್ನ ಪ್ರೆಸ್ ಮಾಡ್ತಿರಲ್ವಾ, ದಿಸ್ ಈಸ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ ರಿಫ್ಲೆಕ್ಸ್. ಈ ಭಾಗ ಇದನ್ನ ಪ್ರೆಸ್ ಮಾಡಿದಾಗ ಇಟ್ ಆಕ್ಟಿವೇಟ್ಸ್ ಯುವರ್ ಪಿಟ್ಯೂಟರಿ ಅಂಡ್ ಹೈಪೋಥಾಲಮಸ್. ನಾನು ಹೇಳ್ದಲ್ಲ, ಇದು ತಲೆ ಭಾಗ, ಇದು ಸ್ಪೈನಲ್ ಕಾರ್ಡ್, ಇದು ಲೆಗ್, ಇದು ದೇಹದ ಕೆಳಭಾಗ, ಇದು ಎದೆ ಭಾಗ. ಸೊ ಮಗು ತಲೆ ಕೆಳಗಾಗಿರೋ ಥರನೇ ಇರುತ್ತೆ ಇದು. ಯಾವಾಗ ಈ ಪಾಯಿಂಟಿನ ಟ್ರಿಗರ್ ಮಾಡ್ತಿರೋ, ನಿಮ್ಮ ಪಿಟ್ಯೂಟರಿ ಮತ್ತು ಹೈಪೋಥಾಲಮಸ್ಸಿಗೆ, ಪೀನಿಯಲ್ ಗ್ಲ್ಯಾಂಡಿಗೆ ಬೇಕಾಗಿರ್ತಕ್ಕಂಥ ಎನರ್ಜಿ ಸಿಕ್ಕು, ಅದು ಇಟ್ ವರ್ಕ್ಸ್ ಬೆಟರ್. ಎಲ್ಲ ಅಪ್ಪರ್ ಗ್ಲ್ಯಾಂಡು ಲೋವರ್ ಗ್ಲ್ಯಾಂಡನ್ನ ಕಂಟ್ರೋಲ್ ಮಾಡ್ತವೆ. ನೀವು ಇಲ್ಲಿ ಪ್ಯಾಂಕ್ರಿಯಸ್ಸು, ಇಲ್ಲಿ ಥೈಮಸ್ಸು, ಅಡ್ರಿಲಿನ್ನು, ಇಲ್ಲಿ ಥೈರಾಯ್ಡು, ಈ ಕೆಳಗಿನ ಗ್ಲ್ಯಾಂಡಿಗೆ ಟ್ರೀಟ್ ಮಾಡೋ ಬದಲಾಗಿ ಮೇಲಿನ ಗ್ಲ್ಯಾಂಡ್ ಟ್ರೀಟ್ ಮಾಡಿ. ಸೊ ದಿಸ್ ಈಸ್ ದ ಎಂಡೋಕ್ರೈನ್ ರಿಫ್ಲೆಕ್ಸ್. ಇದನ್ನು ಪ್ರೆಸ್ ಮಾಡಿದಾಗ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ವುಮೆನ್ ಇಶ್ಯೂಸ್ ಏನೇನಿರುತ್ತೆ ಅದನ್ನ ನೀವು ಸಾಲ್ವ್ ಮಾಡ್ಬೋದು. ಜಸ್ಟ್ ಆ ಒಂದು ಪಾಯಿಂಟ್ ಒಂದು ಆರಿಕ್ಯುಲರ್, ದಿಸ್ ಇಸ್ ಒನ್ ಎಕ್ಸಾಂಪಲ್ ಐ ಗಿವನ್ ಆರಿಕ್ಯುಲರ್ ಥೆರಪಿ. ಲೈಕ್ ದಟ್ ಅಕ್ಯುಪ್ರೆಷರ್ ಅಲ್ಲಿ ಬೇರೆ, ಸುಜೋಕನಲ್ಲಿ ಬೇರೆ, ಬೇರೆ ಬೇರೆ ಪಾಯಿಂಟ್ಸ್. ಕಲರ್ ಅಲ್ಲಿ ಏನಿದೆ ಸರ್? ಸೊ ಕಲರ್ ಅಲ್ಲಿ ಡಿಪೆಂಡ್ಸ್ ಆನ್ ಯುವರ್ ಪ್ರಾಬ್ಲಮ್. ಫಾರ್ ಎಕ್ಸಾಂಪಲ್, ನಿಮ್ ಮೆನ್ಸಸ್ ಡಿಲೇ ಆಯ್ತು ಅನ್ಕೊಳ್ಳಿ. ಡಿಲೇ ಮೆನ್ಸಸ್ ಆಯ್ತು ಅಂದ್ರೆ ಏನಾಗಿ ಬಲಗೈ ಕಿರುಬೆರಳು ಮಧ್ಯದ ಜಾಯಿಂಟಿಗೆ ಇಲ್ಲಿ ನೀವು ಜಸ್ಟ್ ಆರೆಂಜ್ ಕಲರ್ ರಿಂಗ್ ಹಾಕಿ. ಈ ತರ ಇಲ್ಲಿ ಆರೆಂಜ್ ಕಲರ್ ಡೈಲಿ ಹಾಕ್ತಾ ಹೋಗಿ, ಹಾಕಿ ಒಂದು 4-5 hours ಬಿಟ್ಟು ಅಳಿಸಿ. ಲೈಕ್ ದಟ್ ರಿಪೀಟ್ ಮಾಡ್ತಾ ಹೋಗಿ. ವಿತಿನ್ ಫ್ಯೂ ಡೇಸ್ ಅಲ್ಲಿ ನಿಮ್ಮ ಡಿಲೇ ಮೆನ್ಸಸ್ ಇದ್ರೆ, ಇಲ್ಲ ಸ್ಕ್ಯಾಂಟಿ ಮೆನ್ಸಸ್ ಇದ್ರೆ ಸಾಲ್ವ್ ಆಗುತ್ತೆ. ಅದೇ ತರ ತುಂಬಾ ಜನಕ್ಕೆ ಎಕ್ಸಸ್ ಫ್ಲೋ ಇರುತ್ತೆ.
ನಿಮ್ಮ ಹತ್ರ ಎಕ್ಸಸ್ ಫ್ಲೋ ಇತ್ತು, ಸ್ಟಾಪ್ ಆಗ್ತಾ ಇಲ್ಲ ಮೆನ್ಸಸ್ ಅಂದರೆ ಬಲಗೈ ತೋರು ಬೆರಳು 3ನೇ ಜಾಯಿಂಟಿಗೆ ಇಲ್ಲಿ ನೀವು ಯೆಲ್ಲೋ ಕಲರ್ ಹಾಕಿ. ಇಲ್ಲಿ ಯೆಲ್ಲೋ ಕಲರ್ ಹಾಕಿದಾಗ ಇಮ್ಮಿಡಿಯೇಟ್ ಆಗಿ ವಿತಿನ್ ಫ್ಯೂ ಅವರ್ಸಲ್ಲೇ ನಿಮ್ಮ ಎಕ್ಸಸ್ ಮೆನ್ಸಸ್ ಫ್ಲೋನ ಸ್ಟಾಪ್ ಮಾಡ್ಬೋದು. ಬಟ್ ನಮ್ಮ ಪೇಷಂಟ್ ನಮ್ಮ ಹತ್ರ ಬಂದಾಗ ನಾವು ಸ್ವಲ್ಪ ಕೂಲಂಕುಷವಾಗಿ ಅವ್ರನ್ನ ಡಯಾಗ್ನೈಸ್ ಮಾಡ್ತೀವಿ. ಪಲ್ಸ್ ಡಯಾಗ್ನೋಸಿಸ್, ಟಂಗ್ ಡಯಾಗ್ನೋಸಿಸ್, ಅವ್ರ ಸಿಂಪ್ಟಮ್ ಅನಾಲಿಸಿಸ್ ಎಲ್ಲ ಮಾಡಿಬಿಟ್ಟು ಬೇಸ್ಡ್ ಆನ್ ಅವರ್ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಆಯುರ್ವೇದಿಕ್ ಪ್ರಿನ್ಸಿಪಲ್ ಮೇಲೆ ಯಾವ ಮೆರಿಡಿಯನ್ ಡಿಸ್ಟರ್ಬ್ ಆಗಿದೆ, ಯಾವ ಚಕ್ರದಲ್ಲಿ ಎನರ್ಜಿ ಹೆಚ್ಚು ಕಡಿಮೆ ಇದೆ ಅದನ್ನ ನೋಡ್ಬಿಟ್ಟು ನಾವು ಟ್ರೀಟ್ ಮಾಡಿದಾಗ ಅವ್ರಿಗೆ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ. ಓಕೆ ಸರ್, ಇನ್ ಜನರಲ್ ನಮ್ಮ ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಈಗ ಏನು ಹೇಗಿದ್ದೀವಿ ಹಾಗೆ ಇರ್ಬೇಕು, ಮುಂದೆ ಯಾವ್ದು ಪ್ರಾಬ್ಲಮ್ಸ್ ಬರಬಾರ್ದು. ಈಗ ಫುಡ್ ಬಗ್ಗೆ ಹೇಳಿದ್ರಿ, ಅದಕ್ಕೆ ಏನಾದ್ರು ಅಕ್ಯುಪ್ರೆಷರ್ ಪಾಯಿಂಟ್ಸ್ ಅಥವಾ ಕಲರ್ ಟ್ರೀಟ್ಮೆಂಟ್ ಇದೆಯಾ ಅಂತ? ದೇರ್ ಇಸ್ ನೋ ಶಾರ್ಟ್ ಕಟ್ ಫಾರ್ ಹೆಲ್ತ್. ಒಳ್ಳೇದು ತಿನ್ಬೇಕು ಫಸ್ಟ್. ನೀವು ತಿನ್ನೋ ಆಹಾರ ಸರಿ ಇಲ್ಲ ಅಂದ್ರೆ ಯಾವ ಟ್ರೀಟ್ಮೆಂಟು ವರ್ಕ್ ಆಗಲ್ಲ, ಎಲ್ಲಾವುದು ರಿಲೀಫ್ ಕೊಡುತ್ತೆ ಅಷ್ಟೇ. ಫಸ್ಟ್ ಆಹಾರ ಚೇಂಜ್ ಮಾಡ್ಕೊಳ್ಳಿ, ಆಮೇಲೆ ಉಳಿದಿದ್ದೆಲ್ಲ ಇನ್ಲೈನ್ ಬರುತ್ತೆ. ಥ್ಯಾಂಕ್ ಯು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.